ಕಷ್ಟದ ಓದಿಗಿಂತ ಇಷ್ಟದ ಓದು ಬಹುಮುಖ್ಯ. ಇಂಥ ಇಷ್ಟದ ಓದು ಬರಹದಿಂದ ನಾಳಿನ ನಮ್ಮ ಬದುಕು ಹಸನಾಗುವುದರಲ್ಲಿ ಎರಡು ಮಾತಿಲ್ಲ. ಇಂದಿನ ನಮ್ಮ ಈ ಓದು ಇಂದನ್ನ ಸಾರ್ಥಕಗೊಳಿಸುತ್ತದೆ, ನೆಮ್ಮದಿಯ ನಾಳೆಗೆ ನಾಂದಿಯಾಗುತ್ತದೆ. ಈ ಬಗೆಯ ಓದಿನ ಬಗ್ಗೆ ನಿಮ್ಮಂಥ ಮುದ್ದು ಮಕ್ಕಳು ಏನೆನ್ನುತ್ತಿದ್ದಾರೆ ಎನ್ನುವುದೇ ಮಕ್ಕಳ ಕವಿತೆ ಶ್ರೀ ಚಂದ್ರಪಾಲ್ ಸಿಂಹ ಯಾದವ್ ಮಯಾಂಕ್ರವರ ಪಢನಾ ಹೈ ಜಿ ಪಢನಾ ಹೈ ಪದ್ಯಪಾಠ. ಸ್ವಾಗತ ನಿಮಗೆ ನಿಮ್ಮದೇ ಆದ ನಮ್ಮ ಹಿಂದಿ ಕ್ಲಾಸ್ಗೆ. ತೃತೀಯ ಭಾಷೆಯ ಹಿಂದಿಯನ್ನ ಸರಳವಾಗಿ ಕಲಿಯೋಣ. ಮೊದಲಿಗೆ ಪದ್ಯವನ್ನು ಒಮ್ಮೆ ನೋಡೋಣ. ಪಢನಾ ಹೈ ಜಿ ಪಢನಾ ಹೈ, हमको ऊपर चढ़ना है, थोड़े दिन की बात और है, जमकर खूब पढ़ेंगे हम, इम्तिहान में ताल ठोंक कर कुश्ती खूब लड़ेंगे हम, पास इम्तिहान करना है, पढ़ना है जी पढ़ना है. फिर गर्मी की छुट्टी होगी, होंगे मौज मजे के दिन, पिक्चर होगी पिकनिक होगी, होंगे तब मस्ती के दिन, मेहनत से क्या डरना है, पढ़ना है जी पढ़ना है. पापा मम्मी से लेने हैं फिर तो हमको खूब इनाम, मेहनत करने वालों की तो सदा मदद करते भगवान, जीवन पथ पर बढ़ना है, पढ़ना है जी पढ़ना है. ಪಢನಾ ಹೈ ಜಿ ಪಢನಾ ಹೈ ಅಂದರೆ ನಾವು ಓದಬೇಕಿದೆ, ಓದಿ ತಿಳಿದು. ಹಮ್ಕೋ ಊಪರ್ ಚಢನಾ ಹೈ ಅಂದರೆ ಮೇಲಕ್ಕೇರೋದು, ನಮ್ಮ ಜೀವನ ಸ್ತರವನ್ನ, ಬದುಕಿನ ಒಂದು ಹಂತವನ್ನ, ಆ ಸ್ತರವನ್ನ ಮೇಲಕ್ಕೇರಿಸ್ತಕ್ಕಂಥದ್ದು. ನೋಡಿ, ನೀವೇ ಒಮ್ಮೆ ಯೋಚನೆ ಮಾಡಿ ನೋಡಿ. ನಾವಿವತ್ತು ಓದಿದ್ರೆ ನಮ್ಮ ತಂದೆ ತಾಯಿ, ನಮ್ಮ ಗುರುಗಳು, ನಮ್ಮ ಮನೆಯವರೆಲ್ಲರೂ ಕೂಡ ಏನಾಗ್ತಾರೆ, ಸಂತೋಷಗೊಳ್ತಾರೆ, ಖುಷಿಗೊಳ್ತಾರೆ. ಹಾಗೆ ನಮ್ಮ ಜೊತೆಗಿರ್ತಕ್ಕಂಥ ನಮ್ಮ ಸಹಪಾಠಿಗಳು ಕೂಡ ಓಹೋ ಇವನು ಓದೋ ಹುಡುಗ ಅಥವಾ ಓದೋ ಹುಡುಗಿ ಅಂತೇಳ್ಬಿಟ್ಟು ಅವರು ನಮಗೆ ಗೌರವದಿಂದ ಕಾಣ್ತಾರೆ. ಥೋಡೆ ದಿನ ಕಿ ಬಾತ್ ಅವರೇ ಅಂದರೆ ನೀವು ಜೀವನ ಪರ್ಯಂತ ವಿದ್ಯಾರ್ಥಿಗಳಾಗಿರೋದಾ? ಒಂದು ಅರ್ಥದಲ್ಲಿ ಹೌದು, ಇನ್ನೊಂದು ಅರ್ಥದಲ್ಲಿ ಈ ರೀತಿಯ ಅಕಾಡೆಮಿಕ್ ಓದು ಒಂದು ಹಂತದವರೆಗೂ ಮಾತ್ರ ನಮ್ಮ ಜೊತೆಗಿರುತ್ತೆ. ಅಲ್ಲಿವರೆಗೂ ಮಾತ್ರ ನಾವು ಓದಬೇಕಾಗಿದೆ. ಹಾಗಾಗಿ ಏನೇ ಕೆಲಸ ಮಾಡಿದರೂ ಕೂಡ, ಉದಾಹರಣೆಗೆ ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ಹೊರಗಡೆ ನೀವು ಜನಗಳನ್ನ ನೋಡ್ತೀರಲ್ವಾ, ಅವ್ರೇನು ಮಾಡ್ತಾರೆ, ಯಾವುದು ತಮ್ಮ ಕೆಲಸವಾಗಿರುತ್ತೋ, ಉದಾಹರಣೆಗೆ ಗೋಡೆ ಕಟ್ಟೋದು ಕೆಲಸದವರು ಗೋಡೆ ಚೆನ್ನಾಗಿ ಕಟ್ತಾರೆ, ಅಡುಗೆ ಮಾಡುವಂಥ ನಿಮ್ಮಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅಂದರೆ ಆ ಕೆಲಸ ಮಾಡ್ಬೇಕಾದ್ರೆ ಬೇರೆ ಕಡೆ ಗಮನನೇ ಕೊಡಲ್ಲ ಅವರು. ಹೀಗೇನೆ ನಾವು ಓದಬೇಕಾದ್ರೆ ಜಮ್ಕರ್ ಖೂಬ್ ಪಡೆಂಗೆ ಹಮ್, ನಾವು ಅಷ್ಟೇ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನಾವು ಓದೋ ಕೆಲಸ ಮಾಡ್ತಿದ್ದೀವರೆ ಓದಬೇಕಷ್ಟೇ. ಆ ಕಡೆ ಈ ಕಡೆ ಯೋಚನೆ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ. ಈ ಮಕ್ಕಳು ಏನು ಹೇಳ್ತಿದ್ದಾರೆ, ಸ್ವಲ್ಪ ದಿನ ಅಷ್ಟೇ ನಾವು ಕರೆಕ್ಟಾಗಿ ಜಮ್ಕರ್ ಅಂದರೆ ತುಂಬ ಕರಾರುವಕ್ಕಾಗಿ ಕುತ್ಕೊಂಡು ಓದ್ತೀವಿ. ಇಮ್ತಿಹಾನ್ ಮೇ ತಾಲ್ ಠೋಂಕರ್, ಎಕ್ಸಾಮ್, ಇಮ್ತಿಹಾನ್ ಅಂದರೆ ಏನು, ಎಕ್ಸಾಮಲ್ಲಿ ನಾವೇನು ಮಾಡ್ತೀವಿ, ತಾಲ್ ಠೋಂಕರ್ ಅಂದರೆ ಎಷ್ಟು ಚೆನ್ನಾಗಂದರೆ, ಎಕ್ಸಾಮ್ ಅಂತಕ್ಕಂಥದ್ದು ಒಂದು ವರ್ಷ ನಾವು ಓದಿರ್ತಕ್ಕಂಥ ಓದಿನ ಸಂಪೂರ್ಣ ಮೌಲ್ಯಮಾಪನ ಆಗೋದಾದ್ರಿಂದ ನಾವು ಏನೇನು ಓದಿರ್ತೀವೋ ಅದನ್ನು ಅಷ್ಟೇ ಚೆನ್ನಾಗಿ ನೆನಪಿಟ್ಕೊಂಡು ನಾವು ಭಾಳಷ್ಟು ವಿಷಯಗಳನ್ನ ಮರೆಯೋಲ್ಲ. ಓದಿದ್ದನ್ನು ಮಾತ್ರ ಯಾಕೆ ಮರೆಯುತ್ತೀವಿ, ಅದನ್ನು ಮರೆಯೋದು ಬೇಡ. ಆಗ ನಾವೇನು ಮಾಡ್ತೀವಿ, ಚೆನ್ನಾಗಿ ಬರಿತೀವಿ. ಕುಸ್ತಿ ಖೂಬ್ ಲಡೆಂಗೆ ಹಮ್, ಓದು ಬರಹ ಅಂತಕ್ಕಂಥದ್ದು ಕುಸ್ತಿ ಥರ ಏನಲ್ಲ. ಆದರೆ ಇಲ್ಲಿ ಮಕ್ಕಳು ಏನು ಹೇಳ್ತಿದ್ದಾರೆ, ಅಷ್ಟು ನಾವು ಕರಾರುವಕ್ಕಾಗಿ ಓದ್ತೀವಿ, ಬರಿತೀವಿ. ಹಾಗೆ ಅದನ್ನು ಎಕ್ಸಾಮಲ್ಲಿ ಅಷ್ಟೇ ಚೆನ್ನಾಗಿ ಅದನ್ನು ನಾವು ಓದಿದ್ದನ್ನು ಬರೆದಿದ್ದನ್ನು ಅಲ್ಲಿ ಕೇಳಿರೋ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ನಾವು ಶಬಾಷ್ ಅನ್ನಿಸ್ಕೊಳ್ತೀವಿ. ಪಾಸ್ ಇಮ್ತಿಹಾನ್ ಕರ್ನಾ ಹೈ, ಪಢನಾ ಹೈ ಜಿ ಪಢನಾ ಹೈ. ಜೀವನನೇ ಒಂದು ಪರೀಕ್ಷೆ ಇದ್ದ ಹಾಗೆ. ನಾವೇನು ಮಾಡ್ತೀವಿ, ಇದರಲ್ಲಿ ಉತ್ತೀರ್ಣರಾಗೋದಕ್ಕೆ ಬಂದಿರತಕ್ಕಂಥದ್ದು, ಪಾಸ್ ಆಗೋದಕ್ಕೆ ಬಂದಿರೋದು. ನಾವು ಪಾಸ್ ಇಮ್ತಿಹಾನ್ ಕರ್ನಾ ಅಂದರೆ ಈ ಪರೀಕ್ಷೆಯನ್ನು ಪಾಸ್ ಮಾಡಬೇಕು. ನಾವು ಯಾವ ಪರೀಕ್ಷೆ ಅಲ್ಲ ಆದರೂ ಕೂಡ ನಾವು ನೋಡೋದಕ್ಕಲ್ಲ, ಸುಮ್ಮನೆ ಟ್ರಯಲ್ ಹೊಡೆಯೋದಕ್ಕೆ ನಾವು ಓದ್ತಾ ಇಲ್ಲ. ಯಾರೂ ಹಾಗೆ ಮಾಡ್ತಾ ಇಲ್ಲ. ಓದೋವಂಥ ನಾವು ಮಾತ್ರ ಯಾಕೆ ಫೇಲ್ ಆಗೋದು, ನಾವು ಅದನ್ನು ಪಾಸ್ ಮಾಡೋಣಂತೆ. ಮನ್ಸು ಕೊಟ್ಟು ಓದಿದರೆ ದೊಡ್ಡ ಬುದ್ಧಿವಂತ ಅನ್ನೋದು ಏನೂ ಭೇದ ಇಲ್ಲ. ಯಾರು ಮನ್ಸು ಕೊಟ್ಟು ಓದ್ತಿರೋ ಅವರೇ ನಾವು ಬುದ್ಧಿವಂತರು, ಯಾರು ಮನ್ಸು ಕೊಟ್ಟು ಓದಲ್ವೋ ಅವರೇ ದಡ್ರು ಅಂತ ಅಷ್ಟೇ. ಹಾಗಾಗಿ ಮನ್ಸು ಕೊಟ್ಟು ಓದೋಣಂತೆ. ಪಢನಾ ಹೈ ಜಿ ಪಢನಾ ಹೈ, ಈ ಓದುವಿನ ಒಂದು ಕೈಂಕರ್ಯ, ಈ ಒಂದು ಪ್ರಕ್ರಿಯೆಯನ್ನು ನಾವು ಜಾರಿಯಲ್ಲಿಡೋಣಂತೆ.
ಎರಡನೇ ಪ್ಯಾರಾಗ್ರಾಫಲ್ಲೂ ಕೂಡ ಅದನ್ನೇ ಹೇಳ್ತೇನೆ ನೋಡ್ರಿ. ಫಿರ್ ಗರ್ಮಿ ಕಿ ಚುಟ್ಟಿ ಹೋಗಿ ನೋಡ್ರಿ, ಒಮ್ಮೆ ಓದಿದ ನಂತರ, ಒಮ್ಮೆ ತಿಳಿದ ನಂತರ, ಒಮ್ಮೆ ನಾವು ಇದನ್ನು ಯಶಸ್ವಿಯನ್ನು ಪಡ್ಕೊಂಡ ನಂತರ, ಜೀವನದಲ್ಲಿ ಇಡೀ ವಿದ್ಯಾಭ್ಯಾಸ ಆದ ನಂತರದ ಒಂದು ಭಾಗ ಆದರೆ, ಎಕ್ಸಾಮ್ವರೆಗೂ ಓದಿ ಎಕ್ಸಾಮ್ ಆದ ನಂತರ ಬರ್ತಕ್ಕಂಥ ಹಾಲಿಡೇಸು. ಈಗ ಹಾಲಿಡೇಸು ಈ 2 ವರ್ಷದಲ್ಲಿ ತುಂಬ ಜಾಸ್ತಿ ಆಗಿದ್ದಾವೆ, ಈ ಮಾತು ಬೇರೆ. ಒಟ್ಟು ಕಾಮನ್ನಾಗಿ ಬರ್ತಕ್ಕಂಥ ವಾರ ತುಂಬ ಓದಿದಾಗ ಸಂಡೇ ಬರುತ್ತಲ್ಲ, ಅದಕ್ಕೆ ಮುಖ್ಯವಾದ ಒಂದು ಸ್ಥಾನಮಾನ ಇರುತ್ತೆ. ಹಾಗೆಯೇ ವರ್ಷ ಪೂರ್ತಿ ಓದಿದಾಗ ಮಾರ್ಚ್ ಅಥವಾ ಏಪ್ರಿಲ್ ನಂತರ ಬೇಸಿಗೆ ರಜೆ ಬರುತ್ತಲ್ಲ, ಅದು ಖುಷಿಯೋ ಖುಷಿ. ಹೋಂಗೆ ಮೌಜ್ ಮಜೆಕ್ಕಿದ್ದೀನಿ. ಹಾಗೆ ಬಂದಂತಹ ರಜೆಗಳಲ್ಲಿ ನಾವು ಖುಷಿಯಾಗಿರ್ಬೋದು, ಆಟವನ್ನು ಆಡ್ಬೋದು, ಪಿಕ್ಚರ್ ಹೋಗಿ, ಪಿಕ್ನಿಕ್ ಹೋಗಿ ಅಂತ ಹೇಳಿದ ಆಗ ರಜೆಗಳಿದ್ದಾವೆ ಅಂತ ಹೇಳ್ಬಿಟ್ಟು ತಂದೆ ತಾಯಿ ಕೇಳಿಬಿಟ್ಟು ನಾವು ಮೂವಿಗೆ ಹೋಗ್ಬೋದು, ಪಿಕ್ನಿಕ್ ಹೋಗ್ಬೋದು. ಹೋಂಗೆ ತಮ್ಮ ಮಸ್ತಿಕೆ ದಿನ ಹೊರಗಡೆ ಓಡಾಡಿ ಫ್ರೆಂಡ್ಸ್ ಜೊತೆಗೆ ಅಥವಾ ಅಜ್ಜ ಅಜ್ಜಿ ಊರಿಗೆ ಹೋಗಿ ನಾವೇನು ಮಾಡ್ಬೋದು, ಖುಷಿಯಾಗಿ, ಮಸ್ತಿ ಅಂದರೆ ಖುಷಿಯಾಗಿ ನಾವೇನು ಮಾಡ್ಬೋದು, ಆ ದಿನಗಳನ್ನು ನಾವು ಕಳೀಬಹುದು. ಯಾವಾಗ ಖುಷಿಯಾಗುತ್ತೆ ಅಂದರೆ, ನಾವು ಹಸ್ಕೊಂಡು ಆದಮೇಲೆ ನಾವು ಊಟ ಮಾಡಿದರೆ ಖುಷಿ ಅನಿಸುತ್ತೆ. ದಿನಾ ಆಡ್ತಾ ಇದ್ದರೆ ಆಟದಲ್ಲಿ ಏನು ಖುಷಿ, ದಿನಾ ರಜೆಯಲ್ಲಿದ್ದರೆ ರಜೆ ಅನ್ನೋದೇನು ಸಂತೋಷ ಕೊಡುತ್ತೆ, ಇಲ್ಲ ತಾನೇ? ಹಾಗೆಯೇ ವರ್ಷ ಪೂರ್ತಿ ನಾವು ಓದಿ ಬರೆದು ಒಳ್ಳೆ ಸಾಧನೆಯನ್ನು ನಾವು ಪರೀಕ್ಷೆಯಲ್ಲಿ ಮಾಡಿದಾಗ ಆಗ ನಮಗೆ ಬರ್ತಕ್ಕಂಥ ರಜೆ ಇದೆಯಲ್ಲ, ಅದು ಖುಷಿ ಕೊಡುತ್ತೆ. ಹಸಿದವರಿಗೆ ಊಟ, ಬಾಯಾರಿಕೆ ಆದವ್ರಿಗೆ ನೀರು ಏನು ಖುಷಿ ಕೊಡುತ್ತೆ, ಹಾಗೆ ರಜೆ ಯಾರಿಗೆ ಖುಷಿ ಕೊಡುತ್ತಪ್ಪ ಅಂದರೆ, ಯಾರು ಶ್ರಮದ ಓದಿನೊಂದಿಗೆ ದಿನಗಳನ್ನು ಕಳೆದಿರ್ತೀರೋ ಅವರಿಗೆ ಈ ರಜೆ ಅಂತಕ್ಕಂಥದ್ದು, ಈ ಹಾಲಿಡೇಸ್ ಅಂತಕ್ಕಂಥವು ತುಂಬ ಖುಷಿ, ಫ್ರೂಟ್ಫುಲ್ಲಾಗಿ ಕಾಣಿಸುತ್ತೆ. ಮೆಹನತ್ ಸೆ ಕ್ಯಾ ಡರ್ನಾ ಹೇ, ಪಡ್ನಾ ಹೇ ಜಿ ಪಡ್ನಾ ಹೇ. ಇದು ಶ್ರಮ, ಇದು ದುಡಿಮೆ ಅಲ್ವೇ ಅಲ್ಲ. ಆದರೂ ಕೂಡ ಕುತ್ಕೊಂಡು ಓದೋದಕ್ಕೆ ಒಂದು ಮನಸ್ಸು ಬೇಕು. ಆ ಥರದ ಗಟ್ಟಿ ಮನಸ್ಸು ಮಾಡಿ ನಾವು ಕುತ್ಕೊಂಡು ಓದೋಣಂತೆ. ಶ್ರಮಕ್ಕೆ, ದುಡಿಮೆಗೆ ಯಾರಾದರೂ ಹೆದರ್ತಾರ? ಹಾಗಾಗಿ ನಾವು ಅದನ್ನು ಶ್ರಮದ ಒಂದು ಇಷ್ಟದ ನಾಳೆಯ ಭವಿಷ್ಯವನ್ನು ಬಂಗಾರ ಮಾಡ್ತಕ್ಕಂತಹ ಓದನ್ನು ನಾವು ಓದೋಣಂತೆ. ಪಾಪ ಮಮ್ಮಿ ಸಿ ಲೇನೆ ಹೇ ಫಿರ್ ತೋ ಹಮ್ಕೋ ಖೂಬ್ ಇನಾಮ್. ಅಂದರೆ ಅಪ್ಪ ಅಮ್ಮ ಏನು ಮಾಡ್ತಾರೆ, ನಾವೇನಾದರೂ ಕೂಡ ಒಳ್ಳೆ ಅಂಕಗಳು ತಗೊಂಡು, ನೋಡ್ರಿ ನಮ್ಗೆ ಇಷ್ಟು ಅಂಕಗಳು ಬಂದ, ಬೇರೆಯವ್ರಿಗಿಂತ ಜಾಸ್ತಿ ಅಂಕ ತಗೊಳ್ಳೋದು ಬೇರೆ, 90% ತೆಗೆಯೋ ಒಂದು ಸಾಮರ್ಥ್ಯ ಇದೆ ನಮಗೆ ಅಂತ ಅಂದ್ಕೊಂಡ್ರೆ, ನಾವು 89 ತೆಗೆದ್ರೂ ಕೂಡ ನಾವು ಫೇಲ್ಯೂರ್ ಅಂತಾನೆ. 90ಕ್ಕಿಂತ ಮೇಲೆ ನಾವು ತೆಗಿತೀವಲ್ಲ, ಅದು ಖುಷಿ ಕೊಡ್ತಕ್ಕಂಥದ್ದು. ನಾವು ಇನ್ನೊಬ್ರಿಗೆ ಹೋಲಿಸ್ಕೊಳ್ತಕ್ಕಂಥದ್ದಲ್ಲ, ನಮ್ಮನ್ನೇ ನಾವು ಬೆಟ್ರ್ಮೆಂಟ್ ಮಾಡ್ಕೊತ ಹೋಗಬೇಕು. ನಾವು ಎಷ್ಟು ಓದ್ತಾ ಇದ್ವೋ, ಎಷ್ಟು ಮಾರ್ಕ್ಸ್ ತೆಗಿತಾ ಇದ್ವೋ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗೆಯೋದು. ನಮ್ಮ ಬೆಸ್ಟ್ ಕಾಂಪಿಟೇಟರ್ ಅಂದರೆ ನಾವೇ. ಹಾಗೆ ನಾವು ಗೆದ್ದಾಗ, ಹೋದ ವರ್ಷಕ್ಕಿಂತ ಒಳ್ಳೆ ಮಾರ್ಕ್ಸ್ ಈ ವರ್ಷ ತೆಗೆದಾಗ ಅಪ್ಪ ಅಮ್ಮ ಖುಷಿಯಾಗಿ ನಮಗೆ ಒಂದೊಳ್ಳೆ ಮಾತು, ಒಂದೊಳ್ಳೆ ಏನನ್ನ ಕೊಡುಗೆ ಕೊಡಿಸ್ತಾರಲ್ವಾ, ಅದು ತುಂಬ ವಿಶೇಷವಾದಂಥದ್ದು. ಮೆಹನತ್ ಕರ್ನೆ ವಾಲೋಂ ಕಿ ತೋ ಸದಾ ಮದತ್ ಕರ್ತೆ ಭಗವಾನ್. ಅಂದರೆ ನಾವು ಕಷ್ಟಪಟ್ಟು ದುಡಿಯೋದು ಹೇಗೋ, ಕಷ್ಟಪಟ್ಟು ಆ ಶ್ರಮದ ಓದನ್ನು ನಾವು ಓದಿದ್ದೇ ಆದರೆ, ನಿಜವಾದ ಒಳ್ಳೆಯ ಅಂಕಗಳನ್ನು, ಒಳ್ಳೆ ಪರ್ಫಾರ್ಮೆನ್ಸನ್ನು ನಾವು ಕೊಡೋದೇ ಆದರೆ, ಅಂಥವ್ರಿಗೆ ಯಾರು ಸಾಥ್ ಕೊಡ್ತಾರೆ, ಯಾರು ಅವರ ಜೊತೆಗಿರ್ತಾರೆ ಅಂದರೆ, ಮದದ್ ಅಂದರೆ ಸಹಾಯ. ಯಾರು ಸಹಾಯ ಮಾಡ್ತಾರಪ್ಪ ಅಂದರೆ ಭಗವಂತ ಸಹಾಯ ಮಾಡ್ತಾನೆ. ಅಂಥವ್ರಿಗೆ ಭಗವಾನ್ ಅಂದರೆ ದೇವರೇ ಸಹಾಯ ಮಾಡ್ತಾನಂತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರ್ತಕ್ಕಂಥದ್ದೇನು, ನಿಂದ ಕೆಲಸವನ್ನು ನೀನು ಮಾಡು, ಫಲಾಫಲಗಳನ್ನು ನನಗೆ ಬಿಡು. ಅಂದರೆ ನಾವು ಪಟ್ಟಿರ್ತಕ್ಕಂಥ ಕಷ್ಟಕ್ಕೆ ನಿಜವಾಗ್ಲೂ ಸಾರ್ಥಕತೆ, ಅದರ ಫಲ ಸಿಕ್ಕೇ ಸಿಗುತ್ತೆ. ಜೀವನ್ ಪಥ್ ಪರ್ ಬಡ್ನಾ ಹೈ, ಪಡ್ನಾ ಹೈ ಜಿ ಪಡ್ನಾ ಹೈ. ಈ ಜೀವನದ ಹಾದಿಯಲ್ಲಿ ಹೀಗೆ ಕಳೆದರೂ ಜೀವನ ಮುಗಿಯುತ್ತೆ, ಹಾಗೆ ಕಳೆದರೂ ಜೀವನ ಮುಗಿಯುತ್ತೆ. ಇದನ್ನು ನಾವು ಈ ವರ್ಷ ಹೇಗೆ ಕಳೆದ್ರೂ ಕೂಡ ಈ ವರ್ಷ ಮುಗಿದೋಗ್ಬಿಡುತ್ತೆ. ಹೇಗೆ ಓದಬೇಕು, ಎಲ್ಲರಿಗಿಂತ ಚೆನ್ನಾಗಿ ಓದಬೇಕು. ಎಲ್ಲರಿಗಿಂತ ಅನ್ನೋದಕ್ಕಿಂತ ನಾವು ಇಲ್ಲಿವರೆಗೂ ಹೇಗೆ ಓದ್ತಾ ಇದ್ವೋ ಅದಕ್ಕಿಂತ ಚೆನ್ನಾಗಿ ಓದಬೇಕು. ಓದಿ ಇದರಲ್ಲಿ ನಾವು ಮುಂದಕ್ಕೆ ಬರಬೇಕು, ಒಳ್ಳೆಯದನ್ನು ಸಾಧಿಸಬೇಕು. ಹಾಗಾಗಿ ಓದಿ ಬರೆದು ವಿಶಿಷ್ಟವಾದಂಥದ್ದನ್ನು, ವಿಶೇಷವಾದಂಥದ್ದನ್ನು, ಎತ್ತರವಾದಂಥದ್ದನ್ನು, ಉನ್ನತವಾದದ್ದನ್ನು, ಉತ್ತಮವಾದಂಥದ್ದನ್ನು ನಾವೇನು ಮಾಡಬೇಕು, ಅದನ್ನು ಸಾಧಿಸಿ ಕಲಿಸಿರ್ತಕ್ಕಂಥ ಗುರುಗಳಿಗೆ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಯಾರ್ಯಾರಿದ್ದಾರೋ ನಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ನಾವು ಗೌರವ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಇದು ಪದ್ಯದ ವಾಚನ ಹಾಗೂ ಸರಳವಾದಂತಹ ವಿವರಣೆ. ಕವಿ ಪರಿಚಯವನ್ನು ನೋಡೋಣಂತೆ. ಯಾರು ಕವಿಗಳು? ಪಡ್ನಾ ಹೈ ಜಿ ಪಡ್ನಾ ಹೈ ಕವಿತೆಯನ್ನು
ನಿಮಗೋಸ್ಕರ ಬರೆದಿರ್ತಕ್ಕಂಥವ್ರು ಚಂದ್ರಪಾಲ್ ಸಿಂಹ ಯಾದವ್ ಮಯಾಂಕ್ ಅಂತಕ್ಕಂಥವ್ರು. ಚಂದ್ರಪಾಲ್ ಸಿಂಹ ಯಾದವ್ ಮಯಾಂಕ್ ಅಂತಕ್ಕಂಥವ್ರು ಇವರು ಆಧುನಿಕ ಹಿಂದಿ ಸಾಹಿತ್ಯಕ್ಕೆ ವಿಖ್ಯಾತ ಕವಿ ಹೇ. ಇವರು ಆಧುನಿಕ ಹಿಂದಿ ಸಾಹಿತ್ಯದ ತುಂಬ ಫೇಮಸ್ ಆದಂತಹ ಕವಿಗಳಲ್ಲಿ ಒಬ್ಬರು. ಇನ್ಕಾ ಜನ್ಮ 1 नवंबर 1925 को उत्तर प्रदेश के कानपुर में हुआ. ಇವರ ಜನ್ಮ 1 ನವೆಂಬರ್ 1925ಕ್ಕೆ ಉತ್ತರ ಪ್ರದೇಶದ ಕಾನ್ಪುರ ಎಂಬಲ್ಲಿ ಆಯಿತು. ಇನ್ಹೋನೆ ಕೈ ಬಾಲಗೀತೋಂ ಕಿ ರಚನಾ ಕಿ ಹೈ. ಇವರು ಎಷ್ಟೋ ಬಾಲಗೀತೆಗಳನ್ನು ಅಂದರೆ ಮಕ್ಕಳ ಗೀತೆಗಳನ್ನು ರಚನೆಯನ್ನು ಮಾಡಿದ್ದಾರೆ. ಇನ್ಕೆ ಪ್ರಮುಖ ಬಾಲಗೀತೆ ಈ ಥರದ ಮಕ್ಕಳ ಗೀತೆಗಳು ಯಾವ್ಯಾವು? ಸ್ಕೂಲ್ ಖುಲ್ ಗಯೆ, ಖಾಲೋ ಆಮ್, ಏಕ್ ರಹೆ ಹೈ ಏಕ್ रहेंगे, ದೀಪೋಂ ಕಿ ಕತಾರ್, ಜಾಗೃತಿ ಗೀತ್, ಕಿಸಾನ್ ಗೀತ್, ದೂದ್ ಮಲಾಯಿ ಆದಿ. ಅವು ಯಾವ್ಯಾವಪ್ಪ ಅಂದರೆ ಸ್ಕೂಲ್ ಖುಲ್ ಗಯೆ ಅಂದರೆ ಸ್ಕೂಲ್ಗಳು ಓಪನ್ ಆದವು. ಈಗ ನಾವು ಎದುರು ನೋಡ್ತಾ ಇರೋದು ಸ್ಕೂಲ್ ಓಪನ್ ಆಗಲಿ ಅಂತ ತಾನೆ. ಖಾಲೋ ಆಮ್ ಅಂದರೆ ಮಾವಿನ ಹಣ್ಣನ್ನು ತಿನ್ನಿ. ಏಕ್ ರಹೆ ಹೈ ಏಕ್ रहेंगे ಅಂದರೆ ಒಂದಾಗಿದ್ವಿ ಒಂದಾಗಿರ್ತೀವಿ. ದೀಪೋಂ ಕಿ ಕತಾರ್ ಅಂದರೆ ದೀಪಗಳ ಸಾಲು. ಜಾಗೃತಿಯ ಹಾಡು ಜಾಗೃತಿ ಗೀತ್ ಅಂದರೆ. ಕಿಸಾನ್ ಗೀತ್ ಅಂದರೆ ರೈತ ಗೀತೆ. ದೂದ್ ಮಲಾಯಿ ಅಂದರೆ ಹಾಲು ಅದರ ಮೇಲಿನ ಕೆನೆ, ಮಲಾಯಿ ಅಂದರೆ ಕೆನೆ ಮುಂತಾದವು. ಮಯಾಂಕ್ ಕವಿ ಚಂದ್ರಪಾಲ್ ಯಾದವ್ ಕಾ ಕಾವ್ಯನಾಮ ಹೇ. ಮಯಾಂಕ್ ಅಂತಕ್ಕಂಥದ್ದು ಈ ಕವಿಗಳ ಕಾವ್ಯನಾಮ. ಇದನ್ನು ನಾವು ನೆನ್ಪಿಟ್ಕೋಬೇಕು. ಇದು ನಿಮ್ಮ ಕವಿ ಪರಿಚಯ. ತುಂಬ ಸರಳವಾಗಿ ಸಂಕ್ಷಿಪ್ತವಾಗಿದೆ. ಇದನ್ನಷ್ಟೇ ನೀವು ನೆನ್ಪಿಟ್ಕೋಬೇಕು. ಈಗ ನಾವೇನು ಮಾಡೋಣ, ಪ್ರಶ್ನೆ ಉತ್ತರಗಳನ್ನು ನೋಡೋಣ ಅಂತೆ. ಪ್ರಶ್ನೆ ಉತ್ತರಗಳನ್ನು ನೋಡಿ ಅವುಗಳನ್ನ ನಾವು ಸಾಧ್ಯವಾದಷ್ಟು ಉತ್ತರಿಸುವುದಕ್ಕೆ ಪ್ರಯತ್ನ ಪಡೋಣಂತೆ. ಅಧ್ಯಾಪಕಕ್ಕೆ ಸಾಥ್ ಬಾತ್ಚೀತ್ ಅಂತ ಇದೆ. ಏನು ಅಧ್ಯಾಪಕಕ್ಕೆ ಸಾಥ್ ಬಾತ್ಚೀತ್ ಅಂದರೆ ಅಧ್ಯಾಪಕರೊಂದಿಗೆ ಮಾತುಕತೆ. ಅಂದರೆ ಇದೊಂಥರ ಓರಲ್ ಕ್ವಶನ್ಸ್. ಇಮ್ತಿಹಾನ್ ಮೇ ಪಾಸ್ ಹೋನೆ ಕೆ ಲಿಯೆ ಹಮೇ ಕ್ಯಾ ಕರ್ನಾ ಚಾಹಿಯೆ. ಪರೀಕ್ಷೆಯಲ್ಲಿ ಪಾಸ್ ಆಗುವುದಕ್ಕೆ ನಾವೇನು ಮಾಡಬೇಕು? ಉತ್ತರ ಏನು? ಇಮ್ತಿಹಾನ್ ಅಂದರೆ ಪರೀಕ್ಷೆ. ಇಮ್ತಿಹಾನ್ ಮೇ ಪಾಸ್ ಹೋನೆ ಕೆ ಲಿಯೆ ಹಮೇ ಖೂಬ್ ಪಢನಾ ಚಾಹಿಯೆ. ಬೇರೆಲ್ಲರೂ ಕೂಡ ಅವರವರ ಕೆಲಸ ಕಾರ್ಯಗಳನ್ನು ಹೇಗೆ ಅಚ್ಚುಕಟ್ಟಾಗಿ ಮಾಡ್ತಾರೋ ಹಾಗೆ ನಾವು ಕೂಡ ಎಕ್ಸಾಮಲ್ಲಿ ಪಾಸ್ ಆಗೋದಕ್ಕೋಸ್ಕರ, ಒಳ್ಳೆ ಅಂಕಗಳನ್ನು ಗಳಿಸೋದಕ್ಕೋಸ್ಕರ ಹಮೇ ಖೂಬ್ ಪಢನಾ ಚಾಹಿಯೆ ಅಂದರೆ ತುಂಬ ಚೆನ್ನಾಗಿ ಮನಸ್ಸಿಟ್ಟು ಓದಬೇಕು. ಕಿಸ್ಸೆ ಡರ್ನಾ ನಹಿ ಚಾಹಿಯೆ ಅಂದರೆ ಯಾರಿಂದ ನಾವು ಹೆದರಬಾರ್ದು, ಯಾವುದರಿಂದ ನಾವು ಹೆದರಬಾರ್ದು ಅನ್ನೋದು ಪ್ರಶ್ನೆ. ಮೆಹನತ್ ಸೆ ಡರ್ನಾ ನಹಿ ಚಾಹಿಯೆ ಅಂದರೆ ಈ ಶ್ರಮದಿಂದ, ದುಡಿಮೆಯಿಂದ ನಾವು ಹೆದರಬೇಕಾಗಿಲ್ಲ, ಅದಕ್ಕೆ ಬೆನ್ನು ತೋರಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಮೆಹನತ್ ಕರ್ನೆ ವಾಲೋಂ ಕಿ ಕೌನ್ ಮದತ್ ಕರ್ತೆ ಹೇ. ಪದ್ಯದಲ್ಲಿ ನಾವು ನೋಡಿದ್ದೀವಲ್ವ, ಅಂದರೆ ಯಾರು ದುಡಿಮೆಯನ್ನು ನಂಬಿರ್ತಾರೋ, ಯಾರು ಶ್ರಮಿಕರಾಗಿರ್ತೀರೋ ಅವರ ಸಹಾಯವನ್ನು ಯಾರು ಮಾಡೋದು? ಮೆಹನತ್ ಕರ್ನೆ ವಾಲೋಂ ಕಿ ಭಗವಾನ್ ಮದತ್ ಕರ್ತೆ ಹೇ ಅಂದರೆ ಯಾರು ನಾವು ಶ್ರಮವನ್ನು ವಹಿಸ್ತೀವೋ, ಯಾರು ನಾವು ಕೆಲಸವನ್ನು ಮಾಡ್ತೀವೋ ಅವರಿಗೆ ಸಹಾಯ ಆ ಭಗವಂತನೇ ಮಾಡ್ತಾನೆ. ಇನಾಮ್ ಕಿನ್ಸೆ ಲೇನಾ ಹೈ. ಇನಾಮ್ ಅಂದರೆ ಬಹುಮಾನ, ಬಹುಮಾನ ಅಥವಾ ಕೊಡುಗೆ. ಯಾರಿಂದ ನಾವು ತಗೋಬೇಕು? ಯಾರಿಂದ ಅಂದರೆ ಅವರಿಂದ ನಾವು ತಗೊಳ್ಳೋದ ತಾನೆ. ಇನಾಮ್ ಪಾಪ ಮಮ್ಮಿ ಸೇ ಲೇನಾ ಹೈ. ಅಪ್ಪ ಅಮ್ಮ ಇವರಿಂದ ನಾವೇನು ಮಾಡಬೇಕು? ನಮ್ಮ ಒಂದು ಬಹುಮಾನವನ್ನು, ನಮ್ಮ ಸಾಧನೆಗೆ ಪ್ರತಿಫಲವನ್ನು ಅವರಿಂದ ನಾವು ಪಡ್ಕೋಬೇಕು. ಅವರ ಒಂದು ಪ್ರೀತಿಯ ಒಂದು ಮಾತು ಹೇಳಿದ್ರು ಕೂಡ ಅದು ಬಹುಮಾನನೇ ನಮಗೆ. ಪ್ರಸ್ತುತ ಕವಿತಾಕ್ಕೆ ಕವಿ ಕಾ ನಾಮ್ ಕ್ಯಾ ಹೈ. 5ನೇ ಪ್ರಶ್ನೆ ಏನು? ಈ ಕವಿತೆಯ ಅಂದರೆ ಯಾವ ಕವಿತೆಯ? ಪಢನಾ ಹೈ ಜಿ ಪಢನಾ ಹೈ ಕವಿತೆಯ ಕವಿಯ ಹೆಸರೇನು? ಪ್ರಸ್ತುತ ಕವಿತಾಕ್ಕೆ ಕವಿ ಕಾ ನಾಮ್ ಚಂದ್ರಪಾಲ್ ಸಿಂಹ ಯಾದವ್ ಮಯಾಂಕ್ ಹೈ. ಈ ಕವಿತೆಯ ಕವಿಯ ಹೆಸರು ಚಂದ್ರಪಾಲ್ ಸಿಂಹ ಯಾದವ್ ಮಯಾಂಕ್ ಅಂತ. ಈಗ ಕವಿತಾಕೋ ಕಂಠಸ್ಥ ಕೀಜಿಯೆ ಅಂತ ಇದೆ. ಈಗಾಗಲೇ ನಾವು ಪದ್ಯವನ್ನು ಓದಿದ್ದೀವಲ್ವಾ? ಇನ್ನೊಂದ್ಸಲ ಬೇಕಾದ್ರೆ ನೋಡ್ಕೊಳ್ಳೋಣಂತೆ. पढ़ना है जी पढ़ना है, हमको ऊपर चढ़ना है, थोड़े दिन की बात और है, जमकर खूब पढ़ेंगे हम, इम्तिहान में ताल ठोंक कर कुश्ती खूब लड़ेंगे हम, पास इम्तिहान करना है, पढ़ना है जी पढ़ना है.
फिर गर्मी की छुट्टी होगी, होंगे मौज मजे के दिन, पिक्चर होगी, पिकनिक होगी, होंगे तब मस्ती के दिन, मेहनत से क्या डरना है, पढ़ना है जी पढ़ना है। पापा मम्मी से लेने हैं फिर तो हमको खूब इनाम, मेहनत करने वालों की तो सदा मदद करते भगवान, जीवन पथ पर बढ़ना है, पढ़ना है जी पढ़ना है। ಹೀಗೆ ಇಡೀ ಪದ್ಯವನ್ನು ನಾವು ಒಮ್ಮೆ ಬರಿಬೇಕು ನೋಟ್ಸಲ್ಲೂ ಕೂಡ. ಮೂರನೆಯ ಮೇನೇನಿದೆ, दो तीन वाक्यों में उत्तर लिखो ಅಂತ ಇದೆ. 2-3 ವಾಕ್ಯದಲ್ಲಿ ಉತ್ತರವನ್ನ ಬರಿಬೇಕು. ಭಗವಾನ್ ಸೆ ತುಮ್ ಕ್ಯಾ ಪ್ರಾರ್ಥನಾ ಕರೋಗೆ, ನೀವೇ ಉತ್ತರ ಬರಿಬೇಕು. ಭಗವಂತನಿಂದ ನೀವು ಏನು ಪ್ರಾರ್ಥನೆ ಮಾಡ್ತೀರಾ ಅಂತ. ಇಲ್ಲಿ ನಾವು ಕಾಮನ್ ಆಗಿ ಹೀಗೆ ಅಸ್ಯೂಮ್ ಮಾಡಿ ಇಲ್ಲಿ ಬರಿತಾ ಇದೀವಿ. ಭಗವಾನ್ ಸೆ ಹಮ್ ಪ್ರಾರ್ಥನಾ ಕರೆಂಗೆ ಕಿ ಹಮ್ ಪढ़ लिख कर परीक्षा में उत्तम सामर्थ्य का परिचय दे. ನಾವು ಭಗವಂತನಲ್ಲಿ ನಾವೇನಂತ ಪ್ರಾರ್ಥನೆ ಮಾಡ್ಕೋಬೇಕು, ನಾವು ಚೆನ್ನಾಗಿ ಓದಿ ಬರೆದು ನಮ್ಮ ಉತ್ತಮ ಸಾಮರ್ಥ್ಯವನ್ನು ಪರಿಚಯವನ್ನು ಕೊಡಬೇಕು. इस प्रकार सबके खुशी के कारण बने यही प्रार्थना करते हैं. ಹೀಗಾಗಿ ನಾವು ಚೆನ್ನಾಗಿ ಓದಿದ್ರೆ ನಮ್ಮ ಸುತ್ತಮುತ್ತಲಿನ ಎಲ್ಲರೂ ಕೂಡ ಏನಾಗ್ತಾರೆ, ಖುಷಿಯನ್ನು ಪಡ್ತಾರೆ. ಅದಕ್ಕೆ ನಾವು ಕಾರಣರಾಗ್ತೀವಿ. ಇನ್ನೊಬ್ಬರ ಖುಷಿಗೆ ಕಾರಣ ಆಗೋದಕ್ಕಿಂತ ಇನ್ನೇನು ಸಾರ್ಥಕತೆ ಇದೆ ಹೇಳ್ರಿ. ಅದಕ್ಕಾಗಿ ಆ ರೀತಿಯ ಒಂದು ಪ್ರಾರ್ಥನೆಯನ್ನು ನಾವು ಭಗವಂತನಲ್ಲಿ ಸಲ್ಲಿಸ್ತೀವಿ. ಚುಟ್ಟಿಗೆ ದಿನ್ ತುಮ್ ಕ್ಯಾ ಕ್ಯಾ ಕರ್ತೆ ಹೋ ಅಂದರೆ ಇದು ಕೂಡ ಓನಾಗಿ ನಾವು ಬರಿಬೇಕಾದಂತಹ ಪ್ರಶ್ನೆನೇ. ರಜೆ, ಚುಟ್ಟಿ ಅಂದರೆ ರಜೆ, ಹಾಲಿಡೆ. ಆ ದಿನಗಳಲ್ಲಿ ಏನೇನು ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ನೀವು ಏನೇನು ಮಾಡ್ತೀರೋ ಇಲ್ಲಿ छुट्टी के दिन हम मौज मस्ती पिक्चर पिकनिक के साथ आगे की पढ़ाई के बारे में भी सोचेंगे. ನಾವು ರಜೆಗಳಲ್ಲಿ ಏನು ಮಾಡ್ತೀವಿ, ಖುಷಿಯಾಗಿರ್ತೀವಿ, ಆಟವನ್ನು ಆಡ್ತೀವಿ, ಪಿಕ್ಚರ್ಗೆ ಹೋಗ್ತೀವಿ, ಪಿಕ್ನಿಕ್ಗೆ ಹೋಗ್ತೀವಿ. ಹಾಗೆಯೇ ಮುಂದಿನ ವರ್ಷದ, ಈಗ ನೀವು 7ನೇ ಕ್ಲಾಸಲ್ಲಿ ಎಕ್ಸಾಮ್ ಬರೆದ ನಂತರ ಹಾಲಿಡೇಯಲ್ಲಿ ಏನು ಮಾಡ್ತೀರಾ, ಇವೆಲ್ಲ ಕೆಲಸ ಮಾಡ್ತೀರಾ. ಹಾಗೆಯೇ ಮುಂದಿನ ವರ್ಷ ಏನಿದೆ ಸಿಲೆಬಸ್ಸು, ಯಾವ ಪಾಠಗಳು ಬರ್ತವೆ, ಹೇಗೆ ಓದಬೇಕು ಅಂತಕ್ಕಂಥ ಒಂದು ಪ್ಲಾನ್ ಮಾಡ್ತೀರಲ್ವಾ, ಅದನ್ನೇ ಇಲ್ಲಿ ಬರೆಯಲಾಗಿದೆ. ಮುಂದಿನ ಮೇನ್ ನೋಡೋದಾದರೆ, ಕನ್ನಡ ಮೇ ಭಾವಾರ್ಥ ಲಿಖೋ, ಪಾಪಾ ಮಮ್ಮಿ ಸೆ ಲೇನೆ ಹೈ ಫಿರ್ ತೋ ಹಮ್ಕೋ ಖೂಬ್ ಇನಾಮ್, ಮೆಹನತ್ ಕರ್ನೆ ವಾಲೋಂ ಕಿ ತೋ ಸದಾ ಮದದ್ ಕರ್ತೆ ಭಗವಾನ್. ಇದು ನಾವು ಆಲ್ರೆಡಿ ಕನ್ನಡದಲ್ಲಿ ಮಾತಾಡಿದ್ದೀವಿ. ಇದನ್ನು ಒಂದ್ಸಲ ಬರೆಯೋದಾದರೆ ಹೇಗೆ ಬರೀಬೇಕು ಅದನ್ನು ನಾವು ನೋಡ್ಕೊಳ್ಳೋಣಂತೆ. ಪ್ರಸ್ತುತ ಪದ್ಯಭಾಗವನ್ನು ಶ್ರೀ ಚಂದ್ರಪಾಲ್ ಸಿಂಗ್ ಯಾದವ್ ಮಯಾಂಕ್ರ್ ಅವರು ಏನು ಮಾಡಿದ್ದಾರೆ, ರಚಿಸಿದ್ದಾರೆ. ಪಡ್ನಾ ಹೈ ಜಿ ಪಡ್ನಾ ಹೈ ಪದ್ಯಪಾಠದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ. ಮಕ್ಕಳು ಪರೀಕ್ಷೆಯಲ್ಲಿ ಉತ್ತಮ ಸಾಮರ್ಥ್ಯ ತೋರಿದ ನಂತರ ತಂದೆ ತಾಯಿಗಳಿಂದ ಪಡೆಯುವ ಬಹುಮಾನಗಳ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಈ ಪದ್ಯದಲ್ಲಿ ಅದನ್ನೇ ಹೇಳಲಾಗಿದೆ ಅಲ್ವಾ. ದುಡಿಮೆಯ ಶ್ರಮಿಕರಿಗೆ ಭಗವಂತ ಎಂದೆಂದಿಗೂ ಸಹಾಯಕ್ಕಿರುತ್ತಾನೆ ಎಂದು ಇಲ್ಲಿ ತಿಳಿಸಲಾಗಿದೆ. ಆಸ್ಥೆಯಿಂದ ಅಂದರೆ ಇಂಟ್ರೆಸ್ಟಿಂದ ಅಭ್ಯಾಸಕ್ಕಿಳಿದ ವಿದ್ಯಾರ್ಥಿಗಳು ಇದು ಮಾಡ್ಕೋಬೇಕು, ವಿದ್ಯಾ ಅಲ್ಲ ವಿದ್ಯಾರ್ಥಿಗಳು ತಮ್ಮ ಶ್ರಮದ ಫಲದ ಕುರಿತು ಇಲ್ಲಿ ಮಾತನಾಡಿದ್ದಾರೆ. ಈ ಪದ್ಯಭಾಗದಲ್ಲಿ ಇಷ್ಟನ್ನೇ ಹೇಳಲಾಗಿದೆ. ಅಪ್ಪ ಅಮ್ಮನಿಂದ ನಾವು ನಮ್ಮ ಸಾಧನೆಗೆ ತಕ್ಕಂಥ ಬಹುಮಾನಗಳನ್ನು ಪಡ್ಕೊತೀವಿ. ಹಾಗೆ ನಮ್ಮ ಸಾಧನೆಗೆ, ನಮ್ಮ ಶ್ರಮಕ್ಕೆ ಭಗವಂತ ಎಂದೆಂದಿಗೂ ಕೂಡ ಏನು ಮಾಡ್ತಾನೆ, ಸಹಾಯಕ್ಕಿರ್ತಾನೆ ಅನ್ನೋ ಮಾತು ಇಲ್ಲಿ ಹೇಳಲಾಗಿದೆ. ಅದನ್ನೇ ನಾವು ಇಲ್ಲಿ ಬರೀಬೇಕು. ನಮೂನೆ ಕೆ ಅನುಸಾರ ತೂಕ್ ವಾಲೆ ಶಬ್ದೋಂ ಕೋ ಲಿಖೋ ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರಲ್ವಾ, ಅದ್ರ ರೀತಿಯಲ್ಲಿ ನಾವೇನು ಮಾಡಬೇಕು, ತೂಕ್ ವಾಲೆ ಶಬ್ದ ಅಂದರೆ ರೈಮಿಂಗ್ ವರ್ಡ್ಸ್ನ ನಾವು ಬರೀಬೇಕು. ಪಡ್ನಾ ಚಡ್ನಾ ಅನ್ನೋದು ನಿಮಗೆ ಕೊಟ್ಟಿರ್ತಕ್ಕಂತಹ ಒಂದು ಎಕ್ಸಾಂಪಲ್. ಏನು ಎಕ್ಸಾಂಪಲ್ ಇದೆ, ಪಡ್ನಾ ಚಡ್ನಾ ಅಂತ ಇದೆ ಅಲ್ವಾ, ಇದು ನಿಮ್ಮ ಎಕ್ಸಾಂಪಲ್ಲು. ನಾವು ಉಳಿದ 4 ನಾವು ಬರೆಯಬೇಕು ರೈಮಿಂಗ್ ವರ್ಡ್ಸ್ನ. ಪಡೆಂಗೆ, ಲಡೆಂಗೆ, ಬಡ್ನಾ, ಪಡ್ನಾ, ಡರ್ನಾ, ಪಡ್ನಾ, ಕರ್ನಾ, ಪಡ್ನಾ. ಇನ್ನೊಂದ್ಸಲ ಹೇಳೋಣವಾ, ಪಡೆಂಗೆ, ಲಡೆಂಗೆ, ಬಡ್ನಾ, ಪಡ್ನಾ, ಡರ್ನಾ, ಪಡ್ನಾ, ಕರ್ನಾ, ಪಡ್ನಾ. ಇವೆಲ್ಲವೂ ಕೂಡ ನಿಮ್ಮ ಪದ್ಯದಲ್ಲಿರ್ತಕ್ಕಂತಹ ರೈಮಿಂಗ್ ವರ್ಡ್ಸ್. ಇವನ್ನು ನಾವು ಬರೀಬೇಕು. ನಮೂನೆ ಕೆ ಅನುಸಾರ ಸಹಿ ಅರ್ಥವಾದ ಶಬ್ದೋಂ ಕಾ ಮಿಲಾನ್ ಕರೆ. ಇದು ಮಿಲಾನ್, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಇದನ್ನು ನಾವು ಮಿಲಾನ್ ಅಂತ ಬರೀಬೇಕು. ಮಿಲಾನ್ ಕರು ಅಂತ ಇಲ್ಲಿ ಹೇಳಲಾಗಿದೆ, ಅಂದರೆ ಹೊಂದಿಸಿ ಬರೀತಕ್ಕಂಥದ್ದು. ಮೆಹನತ್ ಪರಿಶ್ರಮ್, ಇದು ಅವರೇ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಂಪಲ್ಲು. ಯಾವುದು, ಮೆಹನತ್ ಪರಿಶ್ರಮ್ ಅಂತಕ್ಕಂಥದ್ದು. ಇನಾಮ್ ಅಂದರೆ ಪುರಸ್ಕಾರ ಅಂದರೆ ಬಹುಮಾನ.
ಮದದ್ ಅಂದರೆ ಸಹಾಯ, ಸಹಾಯತ. ಇಮ್ತಿಹಾನ್ ಪರೀಕ್ಷಾ. ಪಥ್ ಮಾರ್ಗ್. ಪಥ್ ಅಂದರೆ ದಾರಿ, ರಸ್ತೆ, ಮಾರ್ಗ. ಇನ್ಮೆ 5 ಖೇಲೋं के नाम छिपे हैं ढूंढ कर लिखो. ಇಲ್ಲಿ ಪದಬಂಧದ ರೀತಿಯಲ್ಲಿ ಕೊಟ್ಟಿದ್ದಾರೆ. 5 ಆಟಗಳ ಹೆಸರುಗಳು ಇಲ್ಲಿ ಇದಾವಂತೆ. ನೀವೇನು ಮಾಡಬೇಕು, ಹುಡುಕಿ ಬರೀಬೇಕು. ಉದಾಹರಣೆಗೆ ಹಾಕಿ ಇದೆ ನೋಡ್ರಿ ಇಲ್ಲಿ, ಹೀಗೆ. ಮತ್ತೆ ಖೋ ಖೋ ಇದೆ, ಕಬಡ್ಡಿ ಇದೆ, ಮತ್ತೇನಿದೆ, ಗೇಂದ್ ಬಲ್ಲ ಇದೆ. ಏನಿದೆ, ಗೇಂದ್ ಬಲ್ಲ ಇದೆ ನೋಡ್ರಿ ಇಲ್ಲಿ. ಹಾಗೆಯೇ ಇನ್ನೇನಿದೆ, ಕ್ರಿಕೆಟ್ ಇದೆ. ಕ್ರಿಕೆಟ್ ಇದೆ ನೋಡ್ರಿ ಇಲ್ಲಿ, ಕ್ರಿಕೆಟ್ ಸಹ ಇದೆ. ಇವನ್ನು ನಾವು ಹುಡುಕಿ ಬರೀಬೇಕು. ಯಾವ್ಯಾವ ಆಟಗಳನ್ನು ನಾವು ಗುರುತಿಸಿದ್ವಿ? ಹಾಕಿ, ಕಬಡ್ಡಿ, ಕ್ರಿಕೆಟ್, ಗೇಂದ್ ಬಲ್ಲ, ಖೋ ಖೋ. ಇಷ್ಟ ಆಟಗಳು ಹೆಸರುಗಳು ಅಲ್ಲಿ ನಾವು ಪದಬಂಧದಲ್ಲಿದ್ದಾವೆ. ಅವನ್ನು ಹುಡುಕಿ ನಾವಿಲ್ಲಿ ಬರೆದಿದ್ದೀವಿ. नीचे 6 ऐसे शब्द लिखो जिनमें 3-3 अक्षर हो. ಉದಾಹರಣೆಗೆ ಕಮಲ ಅಂತ ಕೊಟ್ಟಿದ್ದಾರೆ. 6 ಪದಗಳನ್ನು ಬರೀಬೇಕು, ಅದರಲ್ಲಿ 3 ಅಕ್ಷರಗಳೇ ಇರಬೇಕು. ಇಲ್ಲಿ ಯಾವುದೇ ಇಲ್ಲದೆ ಇರತಕ್ಕಂತಹ ಒಂದು 6 ಇವನ್ನು ಬರೆದಿದ್ದೀವಿ. ಅವರೇ ಕೊಟ್ಟಿರ್ತಕ್ಕಂಥ ಉದಾಹರಣೆ ಯಾವುದು? ಕಮಲ್ ಅಂತಕ್ಕಂಥದ್ದು ಅವ್ರು ಕೊಟ್ಟಿರ್ತಕ್ಕಂತಹ ಉದಾಹರಣೆ. ಈ ಥರದ 3 ಅಕ್ಷರದ ಇನ್ನಷ್ಟು ಪದಗಳನ್ನು ಬರೆಯೋಣಂತೆ. ಕಲಂ, ನಯನ್, ಮಹಲ್, ಭವನ್, ಜಲಜ್, ಬಹನ್. ಇಷ್ಟನ್ನು ನಾವು ಬರೆದರೆ ನಿಮ್ಮ ಮೊದಲ ಪದ್ಯಪಾಠದ ಅಭ್ಯಾಸಕ್ಕಿರುವ ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರಿಸಿದವರಾಗ್ತೀವಿ. ಇವನ್ನು ನೀವು ನೀಟಾಗಿ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಳ್ರಿ. ಮುಂದಿನ ಪಾಠ ಅಧ್ಯಾಪಕ ಅವರು ವಿದ್ಯಾರ್ಥಿ, ಆ ಪಾಠದ ವಿವರಣೆ ಹಾಗೂ ನೋಟ್ಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್.